ಯಾಕೆ ಈಗ ಈ ಎಸ್ಐಟಿ ಮರು ತನಿಖೆ ಮಾಡಬೇಕು? ಈ ಬುರ್ಡೆ ಪ್ರಕರಣಕ್ಕೂ ಈ ಮಾವುತನ ಮರ್ಡರ್ ಮಿಸ್ಟ್ರಿಗೂ ಏನಾದರೂ ಸಂಬಂಧ ಇದೆಯಾ? ಮತ್ತೆ ಈವರೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಡಿಂಗ್ಸ್ ನಡೆದಿದೆ? ಶ್ರೀಲಕ್ಷ್ಮಿ ನೋಡಿ, ಕೋರ್ಟ್ ನಲ್ಲಿ ಅಂದ್ರೆ ಯಾವಾಗ ಮಾವುತನ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಎಲ್ಲೋ ಒಂದು ಕಡೆ ಇದು ಮುಚ್ಚಿ ಹಾಕುವಂತ ಪ್ರಯತ್ನ ಅಂತೇಳಿ ಆರೋಪಿಸಿ ಅದನ್ನ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತೇಳಿ ಒಂದಷ್ಟು ಹೋರಾಟವನ್ನ ಕೂಡ ನಡೆಸಿಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಯಾರೋ ಒಬ್ಬ ಕಳ್ಳ ಸಿಕ್ಕಾಕೊಳ್ತಾನೆ, ಆತ ತಾನೇ ಮಾಡಿದ್ದು ಅಂತ ಕೂಡ ಅವರು ಒಪ್ಕೊಳ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ತನಿಖೆ ಸೂಕ್ತ ರೀತಿಯಲ್ಲಿ ಆಗಿಲ್ಲ ಅನ್ನೋ ಆರೋಪವನ್ನ ಕುಟುಂಬಸ್ಥರು ಬಹಳ ದಿನಗಳಿಂದ ಮಾಡ್ತಾ ಬರ್ತಾ ಇದ್ರು. ಈಗ ಈ ವಿಚಾರವನ್ನ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಉನ್ನತ ಮಟ್ಟದ ತನಿಖೆ ಆಗಬೇಕು, ಸಿಬಿಐಗೆ ಕೊಟ್ಟರು ಕೂಡ ನಮಗೆ ಓಕೆ ಅಂತೇಳಿ ಒಂದಷ್ಟು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರು ಕೂಡ. ಅಂದ್ರೆ ಮಾವುತನ ಇಬ್ಬರು ಮಕ್ಕಳು ಕೂಡ ಒಂದು ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಧುಮುಕಿದ್ರು. ಆದ್ರೆ ಯಾವಾಗ ಎಸ್ಐಟಿ ಫಾರ್ಮ್ ಆಗಿ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೊತ್ತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಹೋಗುತ್ತೋ ಆ ಸಂದರ್ಭದಲ್ಲಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಬಂದು ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಚಿನ್ನಿಯನಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ, ಆತನನ್ನ ತನಿಖೆಗೊಳಪಡಿಸಬೇಕು, ತನಿಖೆಯ ಭಾಗವಾಗಿ ಅದನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ, ದೂರನ್ನ ಕೂಡ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂಬರಾವ್ ಕೂಡ ಅವರು ಪಡೆದುಕೊಂಡಿರ್ತಾರೆ ಎಸ್ಐಟಿಯಿಂದ. ಇದಾದ ಬಳಿಕ ಅದೇ ರೀತಿಯಾಗಿ ಪದ್ಮಲತಾ ಕುಟುಂಬಸ್ಥರು ಕೂಡ ಬಂದು ದೂರನ್ನ ಕೊಡುವಂತ ಕೆಲಸವನ್ನ ಎಸ್ಐಟಿಗೆ ಮುಂದಾಗಿದ್ರು. ಇದಾದ ನಂತರ ಇದೇ ರೀತಿಯಾಗಿ ಮಾವುತನ ಕುಟುಂಬಸ್ಥರು ಕೂಡ ಬಂದು ಇಲ್ಲಿ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ರು ಎಸ್ಐಟಿಗೆ. ಆದ್ರೆ ಆ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಇದ್ದಂತಹ ಹಿನ್ನೆಲೆಯಲ್ಲಿ ನಾವು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳೋಕೆ ಬರೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರು ಕೋರ್ಟ್ಗೆ ಹೋಗಿ ಅಲ್ಲಿ ವಿಡ್ರಾವನ್ನ ಮಾಡಿಕೊಂಡು ಆ ಬಳಿಕ ವಾಪಸ್ ನಿನ್ನೆ ಆ ವಿಡ್ರಾ ಆರ್ಡರ್ ಕಾಪಿ ಸಮೇತವಾಗಿ ಬಂದು ಈಗ ಎಸ್ಐಟಿಗೆ ನಿನ್ನೆ ದೂರನ್ನ ಕೊಟ್ಟಿದ್ದಾರೆ. ದೂರಿನಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಹಿಂದೆ ಏನೆಲ್ಲ ಆಗಿತ್ತು, ಏನೆಲ್ಲ ಯಾರ ಮೇಲೆ ಅನುಮಾನಗಳಿತ್ತು, ಇದೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡಿ ಸುದೀರ್ಘವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಯಾವ ಕಾರಣಕ್ಕೋಸ್ಕರ ಇದನ್ನು ನೀವು ತನಿಖೆಯನ್ನ ಮಾಡಬೇಕು ಅಂತೇಳಿ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾವುತನ ಮಕ್ಕಳು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ದೂರನ್ನ ಸ್ವೀಕರಿಸಿದ್ದಾರೆ. ಆದ್ರೆ ಆ ದೂರನ್ನ ತನಿಖೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಅವರು ಚರ್ಚೆಯನ್ನ ಮಾಡ್ತಾರೆ. ಆ ಬಳಿಕ ಮುಂದಿನ ವಾರ ಬನ್ನಿ, ಅದರ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ ನಿನ್ನೆ ಕುಟುಂಬಸ್ಥರನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈಗ ಎಸ್ಐಟಿ ತನಿಖಾ ತಂಡ ಒಂದು ಕಡೆ ತಲೆಬುರುಡೆ ರಹಸ್ಯವನ್ನ ಭೇದಿಸುವ ಕೆಲಸಕ್ಕೆ ಮುಂದಾಗಿದೆ, ಸತ್ಯ ಶೋಧನೆಯನ್ನ ಮಾಡ್ತಾ ಇದೆ. ಬೇರೆ ಬೇರೆ ಪ್ರಕರಣಗಳು ಕೂಡ ಅಂದ್ರೆ ಬರ್ತಾ ಇರುವಂತದ್ದು, ದೂರುಗಳು ಬರ್ತಾ ಇರುವಂತದ್ದು, ಅದರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಈಗ ಮಾವುತನ ಕುಟುಂಬಸ್ಥರು ಕೊಟ್ಟಿರುವಂತಹ ದೂರನ್ನು ಕೂಡ ಸ್ವೀಕರಿಸಿದ್ದಾರೆ. ಆದ್ರೆ ಹಿರಿಯ ಅಧಿಕಾರಿಗಳು ಅದನ್ನ ಚರ್ಚಿಸಿ ಬಳಿಕ ಅದನ್ನ ತನಿಖೆ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಒಂದು ವೇಳೆ ಹಿರಿಯ ಅಧಿಕಾರಿಗಳ ಸಮ್ಮತಿಯಂತೆ ಅಥವಾ ಏನಾದ್ರೂ ಅವರಿಗೆ ಸೂಚನೆ ಬಂದಿದ್ದೇ ಆದ್ರೆ ಇದನ್ನ ತನಿಖೆ ಮಾಡಿ ಅಂತಂದಾಗ ಆ ಒಂದು ವಿಚಾರವನ್ನು ಕೂಡ ತನಿಖೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಅಥವಾ ಬೇಡ ಅಂತಂದ್ರೆ ಅವರು ಅದನ್ನ ಅಲ್ಲಿಗೆ ಡ್ರಾಪ್ ಮಾಡುವಂತ ಕೆಲಸಗಳಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಯಾಕೆ ಈಗ ಈ ಎಸ್ಐಟಿ ಮರು ತನಿಖೆ ಮಾಡಬೇಕು? ಈ ಬುರ್ಡೆ ಪ್ರಕರಣಕ್ಕೂ ಈ ಮಾವುತನ ಮರ್ಡರ್ ಮಿಸ್ಟ್ರಿಗೂ ಏನಾದರೂ ಸಂಬಂಧ ಇದೆಯಾ? ಮತ್ತೆ ಈವರೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಡಿಂಗ್ಸ್ ನಡೆದಿದೆ? ಶ್ರೀಲಕ್ಷ್ಮಿ ನೋಡಿ, ಕೋರ್ಟ್ ನಲ್ಲಿ ಅಂದ್ರೆ ಯಾವಾಗ ಮಾವುತನ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಎಲ್ಲೋ ಒಂದು ಕಡೆ ಇದು ಮುಚ್ಚಿ ಹಾಕುವಂತ ಪ್ರಯತ್ನ ಅಂತೇಳಿ ಆರೋಪಿಸಿ ಅದನ್ನ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತೇಳಿ ಒಂದಷ್ಟು ಹೋರಾಟವನ್ನ ಕೂಡ ನಡೆಸಿಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಯಾರೋ ಒಬ್ಬ ಕಳ್ಳ ಸಿಕ್ಕಾಕೊಳ್ತಾನೆ, ಆತ ತಾನೇ ಮಾಡಿದ್ದು ಅಂತ ಕೂಡ ಅವರು ಒಪ್ಕೊಳ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ತನಿಖೆ ಸೂಕ್ತ ರೀತಿಯಲ್ಲಿ ಆಗಿಲ್ಲ ಅನ್ನೋ ಆರೋಪವನ್ನ ಕುಟುಂಬಸ್ಥರು ಬಹಳ ದಿನಗಳಿಂದ ಮಾಡ್ತಾ ಬರ್ತಾ ಇದ್ರು. ಈಗ
ಈ ವಿಚಾರವನ್ನ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಉನ್ನತ ಮಟ್ಟದ ತನಿಖೆ ಆಗಬೇಕು, ಸಿಬಿಐಗೆ ಕೊಟ್ಟರು ಕೂಡ ನಮಗೆ ಓಕೆ ಅಂತೇಳಿ ಒಂದಷ್ಟು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರು ಕೂಡ. ಅಂದ್ರೆ ಮಾವುತನ ಇಬ್ಬರು ಮಕ್ಕಳು ಕೂಡ ಒಂದು ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಧುಮುಕಿದ್ರು. ಆದ್ರೆ ಯಾವಾಗ ಎಸ್ಐಟಿ ಫಾರ್ಮ್ ಆಗಿ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೊತ್ತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಹೋಗುತ್ತೋ, ಆ ಸಂದರ್ಭದಲ್ಲಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಬಂದು ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಚಿನ್ನೆಯನಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ, ಆತನನ್ನ ತನಿಖೆಗೊಳಪಡಿಸಬೇಕು, ತನಿಖೆಯ ಭಾಗವಾಗಿ ಅದನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ, ದೂರನ್ನ ಕೂಡ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂಬರಾವ್ ಕೂಡ ಅವರು ಪಡೆದುಕೊಂಡಿರ್ತಾರೆ ಎಸ್ಐಟಿಯಿಂದ. ಇದಾದ ಬಳಿಕ ಅದೇ ರೀತಿಯಾಗಿ ಪದ್ಮಲತಾ ಕುಟುಂಬಸ್ಥರು ಕೂಡ ಬಂದು ದೂರನ್ನ ಕೊಡುವಂತ ಕೆಲಸವನ್ನ ಎಸ್ಐಟಿಗೆ ಮುಂದಾಗಿದ್ರು. ಇದಾದ ನಂತರ ಇದೇ ರೀತಿಯಾಗಿ ಮಾವುತನ ಕುಟುಂಬಸ್ಥರು ಕೂಡ ಬಂದು ಇಲ್ಲಿ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ರು ಎಸ್ಐಟಿಗೆ. ಆದ್ರೆ ಆ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ನಾವು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರು ಕೋರ್ಟ್ಗೆ ಹೋಗಿ ಅಲ್ಲಿ ವಿಡ್ರಾವನ್ನ ಮಾಡಿಕೊಂಡು ಆ ಬಳಿಕ ವಾಪಸ್ ನಿನ್ನೆ ಆ ವಿಡ್ರಾ ಆರ್ಡರ್ ಕಾಪಿ ಸಮೇತವಾಗಿ ಬಂದು ಈಗ ಎಸ್ಐಟಿಗೆ ನಿನ್ನೆ ದೂರನ್ನ ಕೊಟ್ಟಿದ್ದಾರೆ. ದೂರಿನಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಹಿಂದೆ ಏನೆಲ್ಲ ಆಗಿತ್ತು, ಏನೆಲ್ಲ ಯಾರ್ಯಾರ ಮೇಲೆ ಅನುಮಾನಗಳಿತ್ತು, ಇದೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡಿ ಸುದೀರ್ಘವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಯಾವ ಕಾರಣಕ್ಕೋಸ್ಕರ ಇದನ್ನು ನೀವು ತನಿಖೆಯನ್ನ ಮಾಡಬೇಕು ಅಂತೇಳಿ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾವುತನ ಮಕ್ಕಳು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ದೂರನ್ನ ಸ್ವೀಕರಿಸಿದ್ದಾರೆ. ಆದ್ರೆ ಆ ದೂರನ್ನ ತನಿಖೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಅವರು ಚರ್ಚೆಯನ್ನ ಮಾಡ್ತಾರೆ. ಆ ಬಳಿಕ ಮುಂದಿನ ವಾರ ಬನ್ನಿ, ಅದರ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ ನಿನ್ನೆ ಅವರ ಕುಟುಂಬಸ್ಥರನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈಗ ಎಸ್ಐಟಿ ತನಿಖಾ ತಂಡ ಒಂದು ಕಡೆ ತಲೆಬುರುಡೆ ರಹಸ್ಯವನ್ನ ಭೇದಿಸುವ ಕೆಲಸಕ್ಕೆ ಮುಂದಾಗಿದೆ, ಸತ್ಯ ಶೋಧನೆಯನ್ನ ಮಾಡ್ತಾ ಇದೆ. ಬೇರೆ ಬೇರೆ ಪ್ರಕರಣಗಳು ಕೂಡ ಅಂದ್ರೆ ಬರ್ತಾ ಇರುವಂತದ್ದು, ದೂರುಗಳು ಬರ್ತಾ ಇರುವಂತದ್ದು, ಅದರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಈಗ ಮಾವುತನ ಕುಟುಂಬಸ್ಥರು ಕೊಟ್ಟಿರುವಂತಹ ದೂರನ್ನು ಕೂಡ ಸ್ವೀಕರಿಸಿದ್ದಾರೆ. ಆದ್ರೆ ಹಿರಿಯ ಅಧಿಕಾರಿಗಳು ಅದನ್ನ ಚರ್ಚಿಸಿ ಬಳಿಕ ಅದನ್ನ ತನಿಖೆ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಒಂದು ವೇಳೆ ಹಿರಿಯ ಅಧಿಕಾರಿಗಳ ಸಮ್ಮತಿಯಂತೆ ಅಥವಾ ಏನಾದ್ರೂ ಅವರಿಗೆ ಸೂಚನೆ ಬಂದಿದ್ದೇ ಆದ್ರೆ ಇದನ್ನ ತನಿಖೆ ಮಾಡಿ ಅಂತಂದಾಗ ಆ ಒಂದು ವಿಚಾರವನ್ನು ಕೂಡ ತನಿಖೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಅಥವಾ ಬೇಡ ಅಂತಂದ್ರೆ ಅವರು ಅದನ್ನ ಅಲ್ಲಿಗೆ ಡ್ರಾಪ್ ಮಾಡುವಂತ ಕೆಲಸಗಳಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಯಾಕೆ ಈಗ ಈ ಎಸ್ಐಟಿ ಮರು ತನಿಖೆ ಮಾಡಬೇಕು? ಈ ಬುರ್ಡೆ ಪ್ರಕರಣಕ್ಕೂ ಈ ಮಾವುತನ ಮರ್ಡರ್ ಮಿಸ್ಟ್ರಿಗೂ ಏನಾದರೂ ಸಂಬಂಧ ಇದೆಯಾ? ಮತ್ತೆ ಈವರೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಡಿಂಗ್ಸ್ ನಡೆದಿದೆ? ಶ್ರೀಲಕ್ಷ್ಮಿ ನೋಡಿ, ಕೋರ್ಟ್ ನಲ್ಲಿ ಅಂದ್ರೆ ಯಾವಾಗ ಮಾವುತನ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಎಲ್ಲೋ ಒಂದು ಕಡೆ ಇದು ಮುಚ್ಚಿ ಹಾಕುವಂತಹ ಪ್ರಯತ್ನ ಅಂತೇಳಿ ಆರೋಪಿಸಿ ಅದನ್ನ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತೇಳಿ ಒಂದಷ್ಟು ಹೋರಾಟವನ್ನ ಕೂಡ ನಡೆಸಿಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಯಾರೋ ಒಬ್ಬ ಕಳ್ಳ ಸಿಕ್ಕಾಕೊಳ್ತಾನೆ, ಆತ ತಾನೇ ಮಾಡಿದ್ದು ಅಂತ ಕೂಡ ಅವರು ಒಪ್ಕೊಳ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ತನಿಖೆ ಸೂಕ್ತ ರೀತಿಯಲ್ಲಿ ಆಗಿಲ್ಲ ಅನ್ನೋ ಆರೋಪವನ್ನ ಕುಟುಂಬಸ್ಥರು ಬಹಳ ದಿನಗಳಿಂದ ಮಾಡ್ತಾ ಬರ್ತಾ ಇದ್ರು. ಈಗ ಈ ವಿಚಾರವನ್ನ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಉನ್ನತ ಮಟ್ಟದ ತನಿಖೆ ಆಗಬೇಕು, ಸಿಬಿಐಗೆ ಕೊಟ್ಟರು ಕೂಡ ನಮಗೆ ಓಕೆ ಅಂತೇಳಿ ಒಂದಷ್ಟು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರು ಕೂಡ. ಅಂದ್ರೆ ಮಾವುತನ ಇಬ್ಬರು ಮಕ್ಕಳು ಕೂಡ ಒಂದು ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಧುಮುಕಿದ್ರು. ಆದ್ರೆ ಯಾವಾಗ ಎಸ್ಐಟಿ ಫಾರ್ಮ್ ಆಗಿ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೊತ್ತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಹೋಗುತ್ತೋ, ಆ ಸಂದರ್ಭದಲ್ಲಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಬಂದು ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಚಿನ್ನೆಯನಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ, ಆತನನ್ನ ತನಿಖೆಗೊಳಪಡಿಸಬೇಕು, ತನಿಖೆಯ ಭಾಗವಾಗಿ ಅದನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ, ದೂರನ್ನ ಕೂಡ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂಬರಾವ್ ಕೂಡ ಅವರು ಪಡೆದುಕೊಂಡಿರ್ತಾರೆ ಎಸ್ಐಟಿಯಿಂದ. ಇದಾದ ಬಳಿಕ ಅದೇ ರೀತಿಯಾಗಿ ಪದ್ಮಲತಾ ಕುಟುಂಬಸ್ಥರು ಕೂಡ ಬಂದು ದೂರನ್ನ ಕೊಡುವಂತ ಕೆಲಸವನ್ನ ಎಸ್ಐಟಿಗೆ ಮುಂದಾಗಿದ್ರು. ಇದಾದ ನಂತರ ಇದೇ ರೀತಿಯಾಗಿ ಮಾವುತನ ಕುಟುಂಬಸ್ಥರು ಕೂಡ ಬಂದು ಇಲ್ಲಿ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ರು ಎಸ್ಐಟಿಗೆ. ಆದ್ರೆ ಆ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಇದ್ದಂತಹ ಹಿನ್ನೆಲೆಯಲ್ಲಿ ನಾವು
ಕಂಪ್ಲೇಂಟ್ ನ ತೆಗೆದುಕೊಳ್ಳಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರು ಕೋರ್ಟ್ಗೆ ಹೋಗಿ ಅಲ್ಲಿ ವಿಡ್ರಾವನ್ನ ಮಾಡಿಕೊಂಡು ಆ ಬಳಿಕ ವಾಪಸ್ ನಿನ್ನೆ ಆ ವಿಡ್ರಾ ಆರ್ಡರ್ ಕಾಪಿ ಸಮೇತವಾಗಿ ಬಂದು ಈಗ ಎಸ್ಐಟಿಗೆ ನಿನ್ನೆ ದೂರನ್ನ ಕೊಟ್ಟಿದ್ದಾರೆ. ದೂರಿನಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಹಿಂದೆ ಏನೆಲ್ಲ ಆಗಿತ್ತು, ಏನೆಲ್ಲ ಯಾರ ಮೇಲೆ ಅನುಮಾನಗಳಿತ್ತು, ಇದೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡಿ ಸುದೀರ್ಘವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಯಾವ ಕಾರಣಕ್ಕೋಸ್ಕರ ಇದನ್ನು ನೀವು ತನಿಖೆಯನ್ನ ಮಾಡಬೇಕು ಅಂತೇಳಿ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾವುತನ ಮಕ್ಕಳು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ದೂರನ್ನ ಸ್ವೀಕರಿಸಿದ್ದಾರೆ. ಆದ್ರೆ ಆ ದೂರನ್ನ ತನಿಖೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಅವರು ಚರ್ಚೆಯನ್ನ ಮಾಡ್ತಾರೆ. ಆ ಬಳಿಕ ಮುಂದಿನ ವಾರ ಬನ್ನಿ, ಅದರ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ ನಿನ್ನೆ ಕುಟುಂಬಸ್ಥರನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈಗ ಎಸ್ಐಟಿ ತನಿಖಾ ತಂಡ ಒಂದು ಕಡೆ ತಲೆಬುರುಡೆ ರಹಸ್ಯವನ್ನ ಭೇದಿಸುವ ಕೆಲಸಕ್ಕೆ ಮುಂದಾಗಿದೆ, ಸತ್ಯ ಶೋಧನೆಯನ್ನ ಮಾಡ್ತಾ ಇದೆ. ಬೇರೆ ಬೇರೆ ಪ್ರಕರಣಗಳು ಕೂಡ ಅಂದ್ರೆ ಬರ್ತಾ ಇರುವಂತದ್ದು, ದೂರುಗಳು ಬರ್ತಾ ಇರುವಂತದ್ದು, ಅದರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಈಗ ಮಾವುತನ ಕುಟುಂಬಸ್ಥರು ಕೊಟ್ಟಿರುವಂತಹ ದೂರನ್ನು ಕೂಡ ಸ್ವೀಕರಿಸಿದ್ದಾರೆ. ಆದ್ರೆ ಹಿರಿಯ ಅಧಿಕಾರಿಗಳು ಅದನ್ನ ಚರ್ಚಿಸಿ ಬಳಿಕ ಅದನ್ನ ತನಿಖೆ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಒಂದು ವೇಳೆ ಹಿರಿಯ ಅಧಿಕಾರಿಗಳ ಸಮ್ಮತಿಯಂತೆ ಅಥವಾ ಏನಾದ್ರೂ ಅವರಿಗೆ ಸೂಚನೆ ಬಂದಿದ್ದೇ ಆದ್ರೆ ಇದನ್ನ ತನಿಖೆ ಮಾಡಿ ಅಂತಂದಾಗ ಆ ಒಂದು ವಿಚಾರವನ್ನು ಕೂಡ ತನಿಖೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಅಥವಾ ಬೇಡ ಅಂತಂದ್ರೆ ಅವರು ಅದನ್ನ ಅಲ್ಲಿಗೆ ಡ್ರಾಪ್ ಮಾಡುವಂತ ಕೆಲಸಗಳಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ.